ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮತದಾನ ಆಗಿದೆ ಈವರೆಗೂ ಕೂಡ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಒಂದೊಂದೇ ಕ್ಷೇತ್ರದ್ದು. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಕೇಂದ್ರದ ಡೀಟೇಲ್ ನೋಡ್ತಾ ಇದ್ದೀರಿ ನೀವು. 40% ವೋಟ್ ಆಗಿದೆ. ಬೆಂಗಳೂರು ಉತ್ತರದ ಡೀಟೇಲ್ ಅನ್ನು ನೋಡ್ತಾ ಇದ್ದೀರಿ. 41.12% ಮತದಾನ ಬೆಂಗಳೂರು ಉತ್ತರದಲ್ಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 40.77% ವೋಟಿಂಗ್ ಆಗಿದೆ ಈವರೆಗೆ, ಅಂದರೆ 3 ಗಂಟೆಯವರೆಗಿನ ಅಂಕಿಅಂಶ ಇದು. ಸೊ ಇದು ಇನ್ಕ್ರೀಸ್ ಆಗೇ ಆಗುತ್ತೆ. ಸಂಜೆ ಹೊತ್ತಿಗೆ ಇದರ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ 49%, ಆಲ್ಮೋಸ್ಟ್ 50% ವೋಟಿಂಗ್ ಆಗಿದೆ. ಕಳೆದ ಬಾರಿ 64, ಇನ್ನೊಂದು 14-15% ವೋಟು ಜಾಸ್ತಿ ಆಗಿಬಿಟ್ರೆ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚು ವೋಟ್ ಆಗುತ್ತೆ. ತುಮಕೂರಲ್ಲಿ 56.62% ವೋಟಿಂಗ್ ಆಗಿದೆ. ಕಳೆದ ಬಾರಿಯ ಅಂಕಿಅಂಶ 77%. ಸೊ ತುಮಕೂರಲ್ಲಿ ವಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡ. ಹಾಸನದಲ್ಲಿ 55.92%, 56 ಅಂತ ಅನ್ಕೊಳ್ಳೋಣ. ಕಳೆದ ಬಾರಿ 77% ವೋಟ್ ಆಗಿದೆ. ಇಲ್ಲೂ ಕೂಡ ಉತ್ತಮ ಪ್ರಮಾಣದಲ್ಲಿ ವೋಟಿಂಗ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಚಿಕ್ಕಬಳ್ಳಾಪುರದಲ್ಲಿ 55.90% ವೋಟಿಂಗ್ ಆಗಿದೆ. ಕಳೆದ ಬಾರಿ 76.74% ವೋಟಿಂಗ್ ಆಗಿತ್ತು. ಉಡುಪಿ ಚಿಕ್ಕಮಗಳೂರು, ಇಲ್ಲಿ ಯಾವತ್ತೂ ಕೂಡ ಹೆಚ್ಚೇ ಇರುತ್ತೆ ಪರ್ಸೆಂಟೇಜು, 57.49%. JP ಹೆಗಡೆ ವರ್ಸಸ್ ಕೋಟಾ ಶ್ರೀನಿವಾಸ್ ಪೂಜಾರಿ. ದಕ್ಷಿಣ ಕನ್ನಡ ಪದ್ಮರಾಜ್ ವರ್ಸಸ್ ಬ್ರಿಜೇಶ್ ಚೌಟ, 58.76% ವೋಟಿಂಗ್ ಆಗಿದೆ. ಕಳೆದ ಬಾರಿಗಿಂತಲೂ ಹೆಚ್ಚು ವೋಟ್ ಆಗುವಂಥ ಸಾಧ್ಯತೆ ಕಾಣ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ. ಚಿತ್ರದುರ್ಗದಲ್ಲಿ 52.14% ವೋಟಿಂಗ್ ಆಗಿದೆ. 19ರಲ್ಲಿ 70.80% ವೋಟಿಂಗು ಚಿತ್ರದುರ್ಗದಲ್ಲಿ ಆಗಿತ್ತು. ಮಂಡ್ಯ ಕಳೆದ ಬಾರಿ ಹೈಯೆಸ್ಟ್ ವೋಟಿಂಗ್ ಆದಂಥ ಲೋಕಸಭಾ ಕ್ಷೇತ್ರ. ಈ ಬಾರಿ 57.44% ಟರ್ನ್ಔಟ್, 80.59 ಕಳೆದ ಬಾರಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ 53.55% ವೋಟಿಂಗ್ ಈವರೆಗೆ, ಅಂದರೆ 3 ಗಂಟೆಯವರೆಗೆ ಆಗಿದೆ. 69 ಕಳೆದ ಬಾರಿಯ ಲೆಕ್ಕ. ಚಾಮರಾಜನಗರ ಕಳೆದ ಬಾರಿ ಕೇವಲ 1800 ವೋಟುಗಳ ಅಂತರದಲ್ಲಿ ಫಲಿತಾಂಶ ಕೊಟ್ಟಂಥ ಕ್ಷೇತ್ರ ಇದು. ಇಲ್ಲಿ 54% ವೋಟಿಂಗ್ ಆಗಿದೆ, 55 ಅಂತಲೇ ಅನ್ಕೊಳ್ಳೋಣ. ಇನ್ನು ಕೋಲಾರದಲ್ಲಿ 54.66% ವೋಟ್ ಆಗಿದೆ. ಕಳೆದ ಬಾರಿ ಅಚ್ಚರಿಯ ಫಲಿತಾಂಶವನ್ನು ಕೊಟ್ಟಂಥ ಕ್ಷೇತ್ರ ಕೋಲಾರ. ಈ ಬಾರಿ 54.66% ವೋಟ್ ಆಗಿದೆ. ಮಂಡ್ಯ ಕಳೆದ ಬಾರಿ ಅನುಕಂಪದ ಅಲೆ, ಸ್ವಾಭಿಮಾನದ ಅಲೆ, ಆಕ್ರೋಶದ ಅಲೆ ಇದೆಲ್ಲವನ್ನ ನೋಡಿದಂಥ ಕ್ಷೇತ್ರ. ಈ ಬಾರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಕಣದಲ್ಲಿದ್ದಾರೆ. ಅಲ್ಲಿ 50%ಗಿಂತ ಹೆಚ್ಚು ವೋಟ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.